Hi guys, welcome to our new vlog. Hello guys, welcome to my vlog. So guys, ಇವತ್ತಿನ ವಿಷಯ ಅಂತ ಹೇಳಿದ್ರೆ ನಾವು ನಮ್ಮ ವ್ಲಾಗಿಗೆ ಉಂಟಲ್ಲ ಹೆಸರಿಟ್ಟಿದ್ದೇವೆ, ನಾಮಕರಣ ಮಾಡಿದೀವಿ ನಾವು. ಎಂತ ಹೆಸರು ಅಂತ ಹೇಳಿದ್ರೆ ನಮ್ಗೆ ಇದು ಹೆಸರು ಕೇಳಿ ಉಂಟಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು. ನಮ್ಗೆ ತುಂಬಾ ಸಜೆಷನ್ಸ್ ಬಂದಿದೆ ಅಂತ ನಾನು ನಿಮ್ಗೆ ಆಲ್ರೆಡಿ ನೆನ್ನೆ ಹೇಳಿದ್ದೆ ಅಲ್ಲ. ಸೊ ಅದು ನನಗೆ ಒಬ್ರು ಸಜೆಸ್ಟ್ ಮಾಡಿದ್ದು ಇದು ಹೆಸರನ್ನ. ಅಂದ್ರೆ ಅವ್ರು ಹೀಗೆ ಹೇಳಿದ್ದು, ಹೀಗೆ ಇಡು ನೀನು ಶುಂಠಿ ಬ್ಲಾಗ್ಸ್ ಅಂತ ಹೇಳಿ, ಶುಂಠಿ ಸಿಬ್ಲಿಂಗ್ಸ್ ಅಂತ ಹೇಳಿ ಇಟ್ಟದಾಯ್ತಾ. ಅವ್ರು ಹೇಳಿದ್ದು ಶುಂಠಿ ಸಿಬ್ಲಿಂಗ್ಸ್. ನಾವು ಮೊದ್ಲಿದು ಎಲ್ಲ ಹೇಳ್ತಿದ್ವಲ್ಲ ಅಜ್ಜಿ ಶುಂಠಿ ನಿಂದು ಅಂತ. ನಂಗೆ ಸಹ ಅದು ಕ್ಲಿಕ್ ಆಯ್ತಾಯ್ತಾ, ಎಷ್ಟು ಚಂದ ಉಂಟಲ್ಲ ಇದು ಅಂತ ಸರ್ ಅಂತ ಹೇಳಿದ್ರೆ ನಮ್ದು ನ್ಯೂ ಬ್ಲಾಗ್ ಇದ್ದು. ಈಗ ಪುನಃ ಹೇಳುವ ಶುಂಠಿ ಸಿಬ್ಲಿಂಗ್ಸ್. ಗೈಸ್, ಇದು ಬಿಸಿಲಿಗೆ ನಾನು ಉಂಟಲ್ಲ ಹೊರಗೆ ಹೋಗಿ ನಾನು ಆಕ್ಚುಲಿ ತುಂಬಾ ಟ್ಯಾನ್ ಆಗಿದ್ದೇನೆ ನೋಡಿ. ನಾನು ಸ್ಕೂಟಿಯಲ್ಲಿ ಈಗ ತಿರುಗ್ತಿರ್ತೀನಿ. ಈಗ ಹೋಗಿ ನಾನು ಸತ್ಯ ಹೇಳುದ, ನಂದು ಕಣ್ಣು ನಂಗೆ ಬಿಡ್ಲಿಕ್ಕೆ ಆಗ್ತಿಲ್ಲ. ಈಗ ಬಿಟ್ಟಿದ್ದಿ? ಅದು ಬಿಟ್ಟಿದ್ದೀನಿ. ಸುಳ್ಳು ಹೇಳ್ತಾರೆ. ಅಜ್ಜಿ ಮುಸಂಡದಲ್, ಕಪ್ಪೆ ಮುಸಂಡದಲ್. ಕನ್ನಡ ಸಾಂಗ್ ಹಾಡ ನೀನ್ ಎಂತ ಹಿಂದಿ ಸಾಂಗ್? ಟು ಬಿಡೆ ಹಾಟಲ್ ಟು ಬಿಡೆ ಹಾಟಲ್ ಟು ಬಿಡೆ. ನಂಗೆ ಪಿಜ್ಜಾ ಬರ್ಗರ್ ಬೇಡೆ, ನಂಗೆ ಮುದ್ದೆ ಸಾರು ನೀಡೆ. ನಂಗಿದ್ದು ಸಾಂಗ್ ತುಂಬಾ ಇಷ್ಟ. ಯಾವುದು? ಅನಿಸುತ್ತಿದೆ ಯಾಕೋ ಎಂದು. ಇವರು ಯಾಕೆ ನಗಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ಜಸ್ಟ್ ಕ್ಯಾಮರಾ ತೋರಿಸಿದಷ್ಟೇ ಇವರು ನಗಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಅಂತ ಹೇಳಿದ್ರಿ? ನಿಮಗೆ ತೋರಿಸೋದಿಲ್ಲ. 1/4 kg 200. ಫ್ರೆಶ್ ನೇರಳೆ ಉಂಟು ಇಲ್ಲಿ ನೋಡ್ಬೋದು. ಸ್ವೀಟ್ ನೇರಳೆ. ಇದಕ್ಕೆ ನೇರಳೆ ಅಂತ ಹೇಳ್ತಾರೆ ಆಯ್ತಾ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಉಂಟಲ್ಲ ಮಿಕ್ಸ್ ಮಾಡಿ ತಿನ್ಬೇಕು. ಚಂದ ಆಗ್ತದೆ ನೋಡಿ. ಇಷ್ಟಕ್ಕೆ ಎಷ್ಟು? ಇಷ್ಟಕ್ಕೆ 250 ಗ್ರಾಮ್ಸ್ಗೆ 200 rupees. 250 ಗ್ರಾಮ್ಸ್ಗೆ 200 rupees ಆಯ್ತಾ. ನೀವೆಲ್ಲಾದ್ರೂ ಬಂದ್ರೆ ಈ ಕಡೆ ಈಗ ಅದು ಮೂಡುಬಿದ್ರೆ ಸಾಣೂರು ಹೋಗೋ ರೂಟಲ್ಲಿ ಇದ್ರೆ ಉಂಟಲ್ಲ, ಅವರಲ್ಲಿ ಕುತ್ಕೊಂಡು ಸಾಣೂರು ಮೊರತಂಗಡಿ ರೋಡ್ ಇದು ಚೂರಿಂದೆ. ಸಪೋರ್ಟ್ ಲೋಕಲ್ ಬಿಸ್ನೆಸಸ್. ಭೂತದ ವಿಷಯ ಹೇಳಿದ್ನಲ್ಲ, ಅದು ಭೂತ ರಿಕ್ಷಾದ ಹಿಂದೆ ಕುತ್ಕೊಂಡು ಮಗು ತಿಂತ ಇತ್ತಂತ. ಅದು ಇನ್ನೊಂದು ಕಡೆ ಸಹ ಹಾಗೆ ಒಂದು ವಿಷಯ ಆಗಿತ್ತಂತೆ. ಆ ತರವೇ ಆಗಿತ್ತಾ? ಎಲ್ಲಿದು? ಇದು ಇನ್ನೊಂದು ಪ್ಲೇಸ್ ಅಲ್ಲಿ, ಅದು ಪ್ಲೇಸ್ ಹೆಸರು ನನಗೆ ನೆನಪಿಲ್ಲ. ಆದ್ರೆ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ಸೇಮ್ ಇನ್ಸಿಡೆಂಟ್ ಹೀಗೆ ಸೇಮ್ ಇನ್ಸಿಡೆಂಟ್. ಅದು ಶಿಫ್ಟ್ ಚೇಂಜ್ ಮಾಡಿದೆ ಭೂತ. ಅಲ್ಲಿದ್ದು ಭೂತ ಇಲ್ಲಿ ಬಂದಿದೆ ಈಗ. ಅಂದ್ರೆ ಅಲ್ಲಿ ಶಿಫ್ಟ್ ಮುಗಿಸಿ ಈ ಕಡೆ, ಅಲ್ಲಿ ಮುಗಿಸಿ ಇಲ್ಲಿ ಬರುದು. ಈಗ ಅಲ್ಲಿಂದ ಅಲ್ಲಿ ಬೇರೆ ಕಡೆ ಹೋಗ್ತದೆ ನೋಡಿ. ಆಗ್ಬೋದು ಮಾರೆ. ನೈಟ್ ಶಿಫ್ಟ್ ಇದೆ. ನೈಟ್ ಶಿಫ್ಟ್ ಪಾಪ ಮಗುವೊಟ್ಟಿಗೆ ಭೂತ ಸಪೋರ್ಟ್ ಮಾಡಿ ಗೈಸ್. ಪಾಪ ಎಲ್ರು ಬೇಜಾರಾಗ್ತದೆ ಅವಳಿಗೆ, ಅಲ್ಲೇ ಕುತ್ಕೊಂಡಿರ್ತಾಳೆ ಅವಳು. ನಾವಿವಾಗ ಸೋನ್ಸ್ ಫಾರ್ಮಿಗೆ ಬಂದಿದ್ದೇವೆ ಆಯ್ತಾ. ಇಲ್ಲಿ ಒನ್ ಆಫ್ ದ ಬೆಸ್ಟ್ ಪೈನಾಪಲ್ ಜ್ಯೂಸ್ ಸಿಗ್ತದೆ. ಸೊ ನಾವದು ಗೈಸ್ ಈಗ ಬಂದಿದ್ವಿ ಸೋನ್ಸ್ ಫಾರ್ಮಿಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಪೈನಾಪಲ್ ಜ್ಯೂಸ್ ಎಲ್ಲ ಸಿಗ್ತದೆ. ಇಲ್ಲಿ ಕೂಡ ನೇರಳೆ ಆ ಥರ ಎಲ್ಲ ಫ್ರೂಟ್ಸ್ ಎಲ್ಲ ಇದೆ. ಮಿಂಕಿ ಪಾಂಕಿ ನೋಡ್ಬೋದು. ಫ್ರೆಶ್ ಪೈನಾಪಲ್ ಜ್ಯೂಸ್ ಇಲ್ಲಿದೆ. ಜ್ಯೂಸಿ ಪೈನಾಪಲ್ ಜ್ಯೂಸಿ ಫ್ರೆಶ್ ಜ್ಯೂಸ್. ಇಲ್ಲಿ ಕೂಡ ಮತ್ತೆ ಕುಡಿ ಎರಡು. ಇದು ಕುಡಿದಿದ್ದೇ ಕೊಡೋದು ನಂಗೆ ಈಗ. ಸೊ ಇಲ್ಲಿ ಗೈಸ್ ನೋಡಿ, ನೀವು ಪೈನಾಪಲ್ ನೋಡಿದ್ದೀರಾ? ಇಲ್ಲ ಅಂದ್ರೆ ಇಲ್ಲಿ ನೋಡಿ, ವಾವ್ ಕಿತ್ಲೆ ಬರ ಸರಿ ಪೈನಾಪಲ್. ಇಲ್ಲಿ ಎಷ್ಟು ಚಂದ ಪೈನಾಪಲ್ ಇಟ್ಟಿದ್ದಾರೆ ನೋಡಿ. ಮನೆಗೆ ತೊಗೊಂಡು ಹೋಗ್ಬೋದಾ ಇದೆಲ್ಲ? ಓಕೆ, ಸೊ ಪೈನಾಪಲ್ ಜ್ಯೂಸ್ ಕುಡಿದು ಮತ್ತೆ ಮನೆಗೆ ಹೋಗುವ. ನೋಡಿ ಅಷ್ಟರ ತನಕ ನೀವೆಲ್ಲ ನರ್ಸರಿ ನೋಡ್ತಾ ಇರಿ ಆಯ್ತಾ. ನೋಡಿ ನಂಗೆ ನೋಡಿ ನೀವು. ಅಂಥದ್ದು ಡಾನ್ಸ್ ಮಾಡಿ ನೋಡುವ. ಉಂಟು ಪೈನಾಪಲ್ ಜ್ಯೂಸ್. ಟ್ಯಾಂಗಿ ಹೇಗೆ ಉಂಟು? ಇದು ವೆಲ್ವೆಟ್ ಆಪಲ್. ಇದು ಸ್ಟಾರ್ ಫ್ರೂಟ್ ರೇ. ಇದು ಸ್ಟಾರ್ ಫ್ರೂಟ್, ಇದು ಮ್ಯಾಂಗೋ, ಇದು ವೆಲ್ವೆಟ್ ಆಪಲ್, ಇದು ಬನಾನಾ. ಗೈಸ್ ಬೇರೆ ಕಡೆ ತುಂಬ ಬಿಸಿಲುಂಟು. ಇಲ್ಲಿ ವೆದರ್ ಅಂತೂ ಸಖತ್ತಾಗಿದೆ. ಅಷ್ಟು ಬಿಸಿಲಿಲ್ಲ, ವೆದರ್ ಕೋಲ್ಡ್ ಇದೆ ಇಲ್ಲಿ. ಯಾಕೆಂದ್ರೆ ತುಂಬ ಮರ ಎಲ್ಲ ಉಂಟಲ್ಲ, ಹಾಗೆ ತುಂಬ ಕೋಲ್ಡ್ ಇದೆ. ಸೊ ಇವಳು ಇಲ್ಲಿ ಮ್ಯಾಂಗೋ ಪಿಕ್ ಮಾಡ್ತಿದ್ದಾಳೆ. ಹೇಗೆ ಪಿಕ್ ಮಾಡೋದಾ ಮ್ಯಾಂಗೋ? ಫ್ರೀ ಇದು? ಹೊಡಿತಾರೆ ಅಂಕಲ್ ನಿಂಗೆ ಮಂಡೆಗೆ ಕುಟ್ಟಿ ಕೊಡ್ತಾರೆ. ಪುರೋ. ಸೊ ಗೈಸ್ ಇದು ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ವೆಲ್ವೆಟ್ ಆಪಲ್. ಇಟ್ ಸ್ಮೆಲ್ಸ್ ಸೋ ಗುಡ್. ನೋಡು. ವಾಹ್ ನೋಡುವಾ, ಇದು ಸಾಫ್ಟ್ ಆಗಿ ಇರಬಾರ್ದಂತೆ. ತುಂಬಾ ಸಾಫ್ಟ್ ಇದ್ರೆ ಹೋಗಿದೆ ಅಂತ. ಹಾರ್ಡ್ ಆಗಿ ಇರ್ತದಲ್ಲ, ಅದನ್ನು ತಗೊಳ್ಬೇಕು ಆಯ್ತಾ. ಈ ಚಂದ ಉಂಟಲ್ಲ ಇದು ವೆಲ್ವೆಟ್. ಫಾರ್ಮಿದು ಟೂರ್ ಬೇಕಿದ್ರೆ ಸಹ ಅವರೇ ಟೂರ್ ಇಟ್ಕೊಂಡು ಹೋಗ್ತಾರೆ. ಇನ್ ಅಂಡ್ ಅರೌಂಡ್
ಫಾರ್ಮ್ಸ್ ಅದೆಷ್ಟು ಜಾಗ ಇದೆ, ಅವ್ರು ನಿಮಗೆ ಪ್ರಾಪರ್ ಟೂರಲ್ಲಿ ಇಟ್ಕೊಂಡು ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬರ್ಲಿಕ್ಕಿದ್ರೆ ಇಲ್ಲಿ ಬರ್ಬೋದು ನೀವು, ತುಂಬಾ ಚೆನ್ನಾಗಿದೆ ಪ್ಲೇಸ್. ಫ್ರೆಶ್ ನಿಮಗೆ ಪೈನಾಪಲ್ ಜ್ಯೂಸ್ ಸಿಗ್ತದೆ. ಪೈನಾಪಲ್ ಇತ್ತು ನೀವು ನೋಡುವಾಗ, ಮ್ಯಾಂಗೋ ಇತ್ತು, ಎಲ್ಲ ಟ್ರಾಪಿಕಲ್ ಕೈಂಡ್ ಆಫ್ ಫ್ರೂಟ್ಸ್ ಎಲ್ಲ ತುಂಬಾ ಒಳ್ಳೆ ಇದೆ ಇಲ್ಲಿ ಬಂದು. ಮತ್ತೆ ಪ್ರೈಸ್ ಕೂಡ ತುಂಬಾ ಬಜೆಟ್ ಫ್ರೆಂಡ್ಲಿ, ರೀಸನೇಬಲ್ ಪ್ರೈಸ್, ಜಾಸ್ತಿ ಎಕ್ಸ್ಪೆನ್ಸಿವ್ ಎಂತಿಲ್ಲ. ಪ್ರೀತಿ ಪ್ರೇಮ ಬಗ್ಗೆ ನಿಂಗೆ ಏನಾದ್ರೂ ಹೇಳ್ಲಿಕ್ಕಿದ್ಯಾ? ಅದೇ ಪ್ರೀತಿದ ಬಗ್ಗೆ ಹೇಳ್ತಿದ್ದಲ್ಲ ಅವಾಗ ನಾನು. ಏನಂತ? ಅವಳು ಬಿಟ್ಟು ಹೋದ್ಲಲ್ಲ ನಂಗೆ. ಪ್ರೀತಿ ಬಿಟ್ಟು ಹೋಗಿದ್ಮೇಲೆ ಉಂಟಲ್ಲ ನಂಗೆ ಇಷ್ಟು ಕೋಪ ಬಂದಿದೆ ಅಂದ್ರೆ, ನಾ ಫುಲ್ ಈಗ ಇದು ಮೋಟಿವೇಶನಲ್ ಸ್ಟೇಜ್ ಅಲ್ಲಿ ಇದ್ದೀನಿ ನಾನು ಈಗ. ಎಂತ ಮೋಟಿವೇಶನ್ ಅಂತ ಹೇಳಿಕೊಂಡು ನಿಂಗೆ ಜನರಿಗೆ? ಡೈಲಿ 8 ಗಂಟೆ ಮಲಗ್ತಿದ್ದೀನಿ ನಾನು. ಓಕೆ, ಒಳ್ಳೇದು. ಒಳ್ಳೇದು. ಫುಲ್ ಬಿರಿಯಾನಿ ತಿಂತಿದ್ದೀನಿ. ಇನ್ನೂ ಒಳ್ಳೇದು. ಜಿಮ್ ಅಲ್ಲಿ ಹೋಗ್ತಿಲ್ಲ, ಅದು ಹಾಳು. ಅದು ತುಂಬಾ ಹಾಳು. ಹೇಳು ಅಂತ ಹೇಳಿದ್ರೆ ನೀವು ಪ್ರೀತಿ ಪ್ರೇಮ ಅಂತ ಹೇಳಿ, ಪ್ರೀತಿದ ಬಗ್ಗೆ ಮಾತಾಡ್ಬೇಡ ನೀನು ಇನ್ನೊಂದ್ಸರ್ತಿ. ಸಾರಿ ಪ್ರೇಮ ಪ್ರೀತಿ ಪ್ರೇಮದ ಬಗ್ಗೆ ಕೂಡ ಮಾತಾಡ್ಬೇಡ ನೀನು. ಆಯ್ತು, ಲವ್ ಆಗ್ಬೋದಾ? ಲವ್ ಅಲ್ಲೆಲ್ಲ ಬೀಳ್ಲಿಕ್ಕೆಲ್ಲ ಹೋಗ್ಬೇಡಿ ಆಯ್ತಾ. ಎಂತ ಅಂತ ಹೇಳಿದ್ರೆ ಈಗ ನಮ್ಮ ವ್ಲಾಗ್ ಉಂಟಲ್ಲ, ಸಣ್ಣ ಮಕ್ಕಳು ಸಹ ನೋಡ್ತಾ ಇರ್ಬೋದು, ಆಮೇಲೆ ದೊಡ್ಡವ್ರು ಸಹ ನೋಡ್ತಾ ಇರ್ಬೋದು. ಎಂತ ಗೊತ್ತುಂಟಾ, ಕರಿಯರ್ ಮೇಲೆ ಫೋಕಸ್ ಮಾಡಿ ಆಯ್ತಾ. ಕರಿಯರ್ ಮೇಲೆ ಫೋಕಸ್ ಮಾಡಿ, ನಿಮ್ದು ಸ್ಟಡೀಸ್ ಎಜುಕೇಶನ್ ಎಲ್ಲ ಒಳ್ಳೆ ಮಾಡಿ ಆಗ್ಲಿ ಆಯ್ತಾ. ಕೇಳಿ ಅವರೆಲ್ಲ ಮೋಟಿವೇಟ್ ಆಗ್ಬೇಕಂತ ಉಂಟವ ಇಲ್ಲಿ, ಅವ್ರಿಗೆ ಗೊತ್ತುಂಟ ಎಲ್ಲ ಎಂತ ಮಾಡ್ಬೇಕಂತ. ಇವಳು ಬಂದು ಹೇಳಿದ್ರು ಕರಿಯರ್ ಮೇಲೆ ಫೋಕಸ್ ಮಾಡಿ, ಹಾಗೆ ಇದು ಮಾಡಿ. ಸುಮ್ಮನೆ ಎಂತ ಗೊತ್ತುಂಟ, ಟೈಮ್ ವೇಸ್ಟ್ ಮಾಡ್ಬೇಡಿ ಅಷ್ಟೇ ಹೇಳೋದು. ಎಂತಾದ್ರೂ ಒಂದು ಉಂಟಲ್ಲ ಯೂಸ್ಫುಲ್ ಕೆಲಸ ಮಾಡಿ ಆಯ್ತಾ. ಅಂದ್ರೆ ನಿಮ್ಮ ಹತ್ರ ಎಂತ ಸ್ಕಿಲ್ಸ್ ಉಂಟಲ್ಲ ಅದರಲ್ಲಿ ಸ್ವಲ್ಪ ಯುಟಿಲೈಸ್ ಮಾಡಿ ಅದನ್ನ. ನಿಮ್ಮ ಹತ್ರ ಇಲ್ಲ ಅಂದ್ರೆ ನಮ್ಮ ಹತ್ರ ಸ್ಕಿಲ್ಸ್ ಇಲ್ಲ ಅಂದ್ರೆ ಸ್ಕಿಲ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಅದೇ ಈಗ ನಂಗೆ ಎಂತ ಸ್ಕಿಲ್ ಬೇಕು ನಂಗೆ ಗೊತ್ತಾಗ್ತದೆ. ಅದು ಗೊತ್ತಾಗ್ಬೇಕು ನಿನ್ಗೆ. ಫಸ್ಟ್ ನಿನ್ನ ಪ್ಯಾಷನ್ ಮೇಲೆ ನೀನ್ ಫೋಕಸ್ ಮಾಡ್ಬೇಕು ಆಯ್ತಾ. ನಿನ್ಗೆ ಪ್ಯಾಷನ್ ಉಂಟಂತ ಹೇಳಿ ನೀನ್ ಫಸ್ಟ್ ರೈಟ್ ಇಟ್ ಡೌನ್. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ವಾಟ್ ಅನಾಲಿಸಿಸ್. ಬರಲಿಕ್ಕೆ ಬರುದಿಲ್ಲ ಎಂತ ಮಾಡಿದಾಳೆ ಅಂದ್ರೆ ಇವಳು IPS ಮಾಡಿ ಡಾಕ್ಟರೇಟ್ ಮಾಡಿ ಇವಳು ಉಂಟಲ್ಲ ನಿಮ್ಗೆ ಈಗ ಇದು ಕೊಡ್ತಿದ್ದಾಳೆ ಜ್ಞಾನ ಕೊಡೋದಂತ ಅಲ್ಲ, ಆದ್ರೆ ಸ್ವಲ್ಪ ನನ್ಗೆ ಎಂತ ನಾಲೆಜ್ ಉಂಟು ನಾನು ಅದು ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಂಗೆ ಇವಳಿಗಿಂತ ತುಂಬಾ ನಾಲೆಜ್ ಉಂಟು. ನೀವು ಎಂತ ಗೊತ್ತಾ ಗೈಸ್, ನಾನೀಗ ಮೋಟಿವೇಶನಲ್ ಸ್ಪೀಕರ್ ಆಗ್ತೀನಿ ಗೈಸ್. ಎಂತ ಗೊತ್ತುಂಟಾ, ನೀವು ಲೈಫ್ ಮೇಲೆ ಫೋಕಸ್ ಮಾಡಿ. ಅದು ನಾನು ಹೇಳಿದೆ, ಹೇಳುದು ಕೇಳಿ. ನನ್ ಫುಲ್ ಮೋಟಿವೇಟ್ ಆಗಿರ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ, ಅದೆಲ್ಲರೂ ಮಾಡ್ತಾರೆ. ಬ್ರಷ್ ಮಾಡಿದ ತಕ್ಷಣ ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಮೆಡಿಟೇಟ್ ಇಲ್ಲ ಎಕ್ಸರ್ಸೈಸ್ ಮಾಡಿ. ಗೊತ್ತಾಯ್ತು, ಎಕ್ಸರ್ಸೈಸ್ ಮಾಡಿದ ತಕ್ಷಣ ಉಂಟಲ್ಲ ನೀವು ಮಲ್ಕೊಂಡಿದ ತಕ್ಷಣ ಪೀಸ್ ಸಿಗ್ತದೆ ನಿಮ್ಗೆ. ಅಲ್ಲ ಎಂತ ಅದು ಗೈಸ್, ಇವನ್ ಝೋನ್ ಔಟ್ ಆಗಿದ್ದಾನೆ ಆಯ್ತಾ. ನೋಡಿ ನಾನ್ ಸಹ ಹಾಗೆ ಆಯ್ತಾ, ನಾನು ಸುಮ್ಮನೆ ಈಗ ಇರ್ತೇನಲ್ಲ ಸಮ್ ಟೈಮ್ಸ್ ನೋಡಿದೀನಿ. ನಾನು ನೋಡಿದ್ದೀನಿ ಹೇಳಿದೆ. ಈಗ ನೆಕ್ಸ್ಟ್ ಎಂತ ನಾನು ಹೇಳಿದ್ದು ಎಂತ ಗೊತ್ತುಂಟಾ, ತುಂಬಾ ನೀ ಹೇಳಿಕ್ಕೆಂತ ಟ್ರೈ ಮಾಡ್ತಿದ್ಯಾ ನೀನು? ಹೇಳ ಬೇಗ. ಅವಾಗಿಂದ ಒಂದೇ ಟಾಪ್ ಇಟ್ಕೊಂಡು ಅಲ್ಲೇ ರುಬ್ತಿದ್ದಾಳೆ ಹುಡುಗಿ. ಶೆಫಿ ನೋಡಿದೆ ಎಂತ ಆಯ್ತು ಈಗ? ನೀ ಪಕ್ಷಿಗೆ ನೋಡಿದ್ಯಾ ಹಾರುದು? ನಾನು ನೋಡಿದೆ ಎಂತಾಯ್ತು? ವೈಟ್ ಕಾಗೆ ನೋಡಿದೆ ಎಂತಾಯ್ತು ಈಗ? ಮುಂದೆ ಹೇಳ. ನಾವು ಇಲ್ಲೇ ಮುಕ್ತಾಯ ಮಾಡ್ತಿದ್ದೇವೆ. See you in the next vlog everyone. Take care. Bye bye. Bye.